ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ 7 ಕುಂಡಲವಾಡ ತಿರುಪತಿಯ ವೆಂಕಟೇಶ್ವರನಿಗೆ ವಿಶ್ವದೆಲ್ಲೆಡೆ ಭಕ್ತರಿದ್ದಾರೆ. ಜಗತ್ತಿನ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದಾಗಿರುವಂತಹ ತಿರುಪತಿಯಲ್ಲಿ ನಿತ್ಯ ಸಾವಿರಾರು ಭಕ್ತರು ತಿಮ್ಮಪ್ಪನ ದರ್ಶನಕ್ಕೆ ಅಂತ ಧಾವಿಸ್ತಾರೆ. ದೇಶದ ವಿವಿಐಪಿಗಳಿಂದ ಹಿಡಿದು ಸಾಮಾನ್ಯನಿಗೂ ಕೂಡ ತಿಮ್ಮಪ್ಪ ಇಷ್ಟದ ದೇವರಾಗಿದ್ದಾನೆ. ಬುಕ್ ಮಾಡಿದ್ರೂ ಕೂಡ ದರ್ಶನ ಸಿಗದೇ ಇರುವಷ್ಟು ಬ್ಯುಸಿ ದೇವರಾಗಿದ್ದಾನೆ ಶ್ರೀ ವೆಂಕಟೇಶ್ವರ. ಇನ್ನೊಂದು ಕಡೆ ಶ್ರೀವಾರಿಗೆ ಬರುವಂಥ ಹುಂಡಿಯ ಕಾಣಿಕೆ ದುಡ್ಡಿನಲ್ಲಿ ಕೂಡ ಪ್ರತಿ ವರ್ಷ ದಾಖಲೆ ಆಗ್ತಾನೇ ಇದೆ. ಎಷ್ಟೋ ಜನರಿಗೆ ಇದೊಂದು ಅಚ್ಚರಿಯ ಸಂಗತಿ ಕೂಡ. ಆದರೆ ಈ ಅಚ್ಚರಿಯ ಮೇಲೂ ಕೆಲವೊಂದಷ್ಟು ಕಿಡಿಗೇಡಿಗಳು ಕಣ್ಣು ಹಾಕಿದ್ದಾರೆ ಅಂದರೆ ನೀವು ನಂಬಲೇಬೇಕು. ದೇವರ ಹುಂಡಿಗೆ, ಅದರಲ್ಲೂ ತಿಮ್ಮಪ್ಪನ ಹುಂಡಿಗೆ ಕನ್ನ ಹಾಕೋರು ಯಾರು ಅಂತ ನೀವು ಯೋಚಿಸ್ತಾ ಇದ್ರೆ ಇಂಥ ಜನ ಕೂಡ ಇದ್ದಾರೆ. ಈ ಸ್ಟೋರಿ ಕೇಳಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಅಷ್ಟಕ್ಕೂ ನವೆಂಬರ್ 23ನೇ ತಾರೀಕು ತಮಿಳುನಾಡಿನ ಮೂಲದ ವೇಣುಲಿಂಗಂ ಎನ್ನುವಾತ ತಿರುಪತಿಗೆ ಆತ ಭೇಟಿ ಕೊಡ್ತಾನೆ. ನಂತರ ಪ್ರತಿಯೊಬ್ಬ ಭಕ್ತರಂತೆ ಆತನು ಕೂಡ ದರ್ಶನ ಪಡೆದು ನಂತರ ಶ್ರೀವಾರಿಯ ಹುಂಡಿ ಅಂದರೆ ಆಡು ಭಾಷೆಯಲ್ಲಿ ನಾವು ಗೋಲಖ ಅಂತ ಕರಿತೀವಿ. ಸೊ ಅಲ್ಲಿಗೆ ಹೋಗಿ ಆತ ನಿಲ್ತಾನೆ. ನಂತರ ಕೆಲವೊಂದಷ್ಟು ಭಕ್ತರು ಕಾಣಿಕೆ ಸಲ್ಲಿಸೋದನ್ನು ಆತ ನೀಟಾಗಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾನೆ, ಅಂದರೆ ಗಮನಿಸ್ತಾನೆ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಬಂದಿದ್ದ ಈತ ಗಮ್ ಟೇಪನ್ನು ತನ್ನ ಕೈಗೆ ಅಂಟಿಸ್ಕೊಳ್ತಾನೆ. ಯಾವಾಗ ಹುಂಡಿಗೆ ದುಡ್ಡನ್ನು ಹಾಕಿ ಭಕ್ತರು ಮುಂದೆ ಸಾಕ್ತಾರೋ ನಂತರ ಕ್ಯೂನಲ್ಲಿ ಕಮ್ಮಿ ಜನ ಇರೋದನ್ನ ನೋಡಿಕೊಂಡು ಈ ವ್ಯಕ್ತಿ ತನ್ನ ಕೈಗೆ ಅಂಟಿಸ್ಕೊಂಡಿದ್ದಂಥ ಗಮ್ ಟೇಪ್ನ ಸಹಾಯದಿಂದ ಹುಂಡಿಗೆ ಕಾಣಿಕೆ ಹಾಕೋ ರೀತಿ ಕೈ ಹಾಕಿ ನಂತರ ಆ ಗಮ್ ಟೇಪ್ಗೆ ಅಂಟ್ಕೊಂಡಿದ್ದಂಥ ನೋಟ್ಗಳನ್ನ ಮೇಲಕ್ಕೆ ಎತ್ಕೊಳ್ತಾನೆ. ಮೇಲಕ್ಕೆ ಅದನ್ನು ಎತ್ಕೊಂಡವನೇ ಸೀದಾ ಜೇಬಿಗಿಳಿಸ್ಕೊಂಡು ಬರೋಬ್ಬರಿ 15,000 ಹಣವನ್ನು ಆತ ಎಗರಿಸಿದ್ದ. ನಂತರ ಅಲ್ಲಿಂದ ಆತ ಎಸ್ಕೇಪ್ ಆಗ್ತಾನೆ. ನೋಡಿ ಎಂಥ ಐನಾತಿ ಇವನು ಅಂತ. ಆದರೆ ತಿರುಪತಿಯಲ್ಲಿ ಒಂದು ವಿಷಯವನ್ನಂತೂ ಗಂಭೀರವಾಗಿ ಜನ ಪರಿಗಣಿಸ್ತಾರೆ, ನಂಬ್ತಾರೆ ಕೂಡ. ಅದೇನೆಂದರೆ ತಿಮ್ಮಪ್ಪ ತುಂಬ ಕಟ್ಟುನಿಟ್ಟಿನ ದೇವರು. ಭಕ್ತ 100 ರೂಪಾಯಿ ತಪ್ಪು ಮಾಡಿದ್ರೆ ಆತನಿಂದ 1000 ರೂಪಾಯಿ ವಸೂಲಿ ಮಾಡ್ತಾರೆ ಅಂತ ಭಕ್ತರು ದೇವರ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲೂ ಕೂಡ ವೇಣುಲಿಂಗಂ ಸರಿಯಾಗೇ ತಗಲಾಕೊಂಡಿದ್ದಾನೆ. ಆತ ಹುಂಡಿಯಿಂದ ಕದ್ದಿದ್ದು ಮಧ್ಯಾಹ್ನ 2 ಗಂಟೆಗೆ. ಬಟ್ ಇಲ್ಲಿ ದೇವರು ಆತನನ್ನು ಕೇವಲ 4 ಗಂಟೆಯ ಒಳಗೆ ಅಂದರೆ ಸಂಜೆ 6 ಗಂಟೆಗೆ ಆತ ಸಿಕ್ಕಾಕೊಳ್ತಾನೆ. ಈ ರೀತಿ ತಿರುಪತಿಯಲ್ಲಿ ಕಳ್ತನ ಪ್ರಕರಣಗಳು ನಡೆದಿರೋದು ಇದೇ ಮೊದಲೇನಲ್ಲ. 2015ರಲ್ಲೂ ವ್ಯಕ್ತಿಯೊಬ್ಬ 17,300 ರೂಪಾಯಿ ಕದ್ದಿದ್ದ. ಆತನು ಕೂಡ ಸಿಕ್ಬಿದ್ದಿದ್ದ. ನಂತರ 2021ರಲ್ಲೂ 3 ಖದೀಮರು ಭಕ್ತರು ಹುಂಡಿಗೆ ಹಾಕಿದಂತಹ ದುಡ್ಡನ್ನು ಅವರು ಎಗರಿಸಿದ್ರು. ಕೊನೆಗೆ ಆ 3 ಕೂಡ ಲಾಕ್ ಆಗಿದ್ರು. ತಿರುಪತಿಯಲ್ಲಿ ಭಕ್ತರು ಹೆಚ್ಚು ದುಡ್ಡನ್ನು ಕಾಣಿಕೆ ರೂಪದಲ್ಲಿ ನೀಡ್ತಾರೆ. ಹಾಗಾಗಿ ಶ್ರೀವಾರಿಯ ಹುಂಡಿ ಸದಾ 24 ಗಂಟೆ ಕೂಡ CCTVಯ ಸರ್ವೇಲೆನ್ಸ್ ಅಂದರೆ ಕಣ್ಗಾವಲಿನಲ್ಲಿರುತ್ತೆ. ಇಷ್ಟಿದ್ರೂ ಕೂಡ ಆತ ಈ ಕನ್ನ ಹಾಕೋ ಬುದ್ಧಿ ತೋರಿಸಿದ್ದು ಬಹುಶಃ ಆ ತಿಮ್ಮಪ್ಪನಿಗೂ ಕೂಡ ಇಷ್ಟವಾಗಲಿಲ್ಲ ಅಂತ ಅನಿಸುತ್ತೆ. ಇದು ಪವಿತ್ರ ಹಾಗೂ ಶಕ್ತಿಶಾಲಿ ಕ್ಷೇತ್ರದಲ್ಲಿ ತಮ್ಮ ಕೈಚಳಕ ತೋರಿಸೋದಕ್ಕೆ ಹೊರಟಂಥ ಅನೇಕರಿಗೆ ಅಥವಾ ತೋರಿಸೋದಕ್ಕೆ ಹೊರಟಿರುವಂಥ ಅನೇಕರಿಗೆ ಒಂದು ರೀತಿ ದೈವದ ಎಚ್ಚರಿಕೆಯ ಗಂಟೆ ಅಂತ ಕೂಡ ನಾವು ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.